ಮಂಗಳೂರಿಗೆ ಭೇಟಿ ಕೊಡುವ ಮುನ್ನ ನಡೆದಿತ್ತ ಒಂದು ಪ್ಲಾನ್ ಅಂತಕ್ಕಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಜಯಂತ್ ಮನೆಯಲ್ಲಿಯೇ ಕುಳಿತು ಇವರೆಲ್ಲ ಸ್ಕೆಚ್ ಹಾಕಿದ್ರಾ? ಮುಂದೇನು ಮಾಡಬೇಕು ಎತ್ತ? ಜಯಂತ್ ಅವರ ಮನೆಯಲ್ಲೇ ಕುಳಿತು ನಿರಂತರವಾಗಿ ಪ್ಲಾನ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಜಯಂತ್ ಮನೆಯಲ್ಲಿ ಮಾಸ್ಕ್ ಮ್ಯಾನ್ಗೆ ತಯಾರಿಯನ್ನ ಮಾಡ್ಕೊಂಡಿದ್ರಂತೆ. ಜಡ್ಜ್ ಮುಂದೆ ಹೇಳಿಕೆ ನೀಡೋದಕ್ಕೆ ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ. ಯಾಕೆಂದರೆ 164 ಸ್ಟೇಟ್ಮೆಂಟ್ ಕೊಟ್ಟನಲ್ಲ ಆತ ಮಂಗಳೂರಿಗೆ ಭೇಟಿ ಕೊಡುವ ಮುನ್ನ ಎಲ್ಲ ಪ್ಲಾನು ಕೂಡ ಇದೇ ಜಯಂತ್ ಮನೆಯಲ್ಲಿ ನಡೆದಿರಬಹುದು. ದೂರದ ಬೆಂಗಳೂರಿನಲ್ಲಿ ಕೂತ್ಕೊಂಡು ಸ್ಕೆಚ್ ಹಾಕಿ ಯಾವ ಥರ ಹೇಳಿಕೆಗಳನ್ನ ಕೊಡಬೇಕು, ನ್ಯಾಯಾಧೀಶರ ಮುಂದೆ ಏನು ಹೇಳಿಕೆ ಕೊಡಬೇಕು, ಪೊಲೀಸರ ಮುಂದೆ ಯಾವ ಥರ ಹೇಳಿಕೆ ಕೊಡಬೇಕು, ಎಲ್ಲ ತಯಾರಿಗಳು ಇಲ್ಲೇ ನಡೆದಂತಹ ಅನುಮಾನಗಳು ಮೂಡ್ತಾ ಇದೆ. ಆತ ಹೇಳಿದಾನೆ ಅಂತ ಅನ್ಸುತ್ತೆ ವಿಚಾರಣೆ ಸಂದರ್ಭದಲ್ಲಿ. ಹಾಗಾಗಿ ಆತನನ್ನು ಕರ್ಕೊಂಡು ಬಂದಿರತಕ್ಕಂಥದ್ದು. ಆ ಜಯಂತ್ ಮನೆಯ ಒಳಗಡೆ ನಡೀತಾ ಇರ್ತಕ್ಕಂಥ ಸ್ಥಳ ಮಹಜರ್, ಆ ಸ್ಥಳ ಮಹಜರ್ ಈಗ ಬೇಕಾಗಿರ್ತಕ್ಕಂಥ ವಿಚಾರ, ಈ ಮನೆಯಲ್ಲಿ ಈಗ ಯಾರು ವಾಸ ಇದ್ದಾರೆ, ಇವರೇ ಬಂದು ಬೀಗ ತೆಗೆದು ಒಳಗಡೆ ಹೋದ್ರ, ಅಥವಾ ಮನೆಯಲ್ಲಿ ಆಲ್ರೆಡಿ ಯಾರಾದರೂ ಇದ್ದರೆ ಅವ್ರು ಯಾರು, ಅವ್ರಿಗೂ ಜಯಂತ್ಗೂ ಏನು ಸಂಬಂಧ, ಇವೆಲ್ಲ ವಿಚಾರಗಳು ಕೂಡ ಗೊತ್ತಾಗಬೇಕಾಗುತ್ತೆ. ಆಮೇಲೆ ಆ ಥರ ಯಾರಾದರೂ ಇದ್ದಿದ್ದೇ ಆದರೆ ಅವರಿಂದಲೂ ಕೂಡ ಪೊಲೀಸರು ಮಾಹಿತಿಯನ್ನು ಪಡ್ಕೋತಾರೆ, ಅವರಿಂದಲೂ ಹೇಳಿಕೆಯನ್ನು ಪಡ್ಕೋತಾರೆ, ಕಂಪ್ಲೀಟ್ ಡೀಟೇಲ್ಸನ್ನು ಪಡ್ಕೋತಾರೆ. ಷಡ್ಯಂತ್ರದ ಪ್ರಮುಖ ಪಾತ್ರಧಾರಿಯೇ ಈತ, ತಿಮರೋಡಿಯ ಆಪ್ತ ಜಯಂತ್ ಅನ್ನುವ ಅನುಮಾನ ಕೂಡ ಮೂಡ್ತಾ ಇದೆ. ಬೇಸಿಕಲಿ ಈ ಜಯಂತ್ ಈತ ಕೇರಳ ಮೂಲದ ವ್ಯಕ್ತಿನೇ, ಬಟ್ ಈತನ ಆ್ಯಕ್ಟಿವಿಟೀಸ್ ಎಲ್ಲ ಹೆಚ್ಚು ಇದ್ದಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಹೋರಾಟಗಳನ್ನು ರೂಪಿಸ್ತಾ ಇದ್ದಿದ್ದೆಲ್ಲ ಅಲ್ಲೇ. ಬಟ್ ಆತನ ಒಂದು ಮನೆ ಬೆಂಗಳೂರಿನಲ್ಲೂ ಕೂಡ ಇತ್ತು. ಆ ಮನೆಯ ಮೇಲೆ ಈಗ SIT ಅವರು ದಾಳಿ ಮಾಡಿದ್ದಾರೆ. ದಾಳಿ ಮಾಡಿ ಆ ಚಿನ್ನಯ್ಯನನ್ನು ಕರ್ಕೊಂಡು ಬಂದು ಆತನಿಂದ ಕೆಲವು ಮಾಹಿತಿಯನ್ನು ಪಡಿತಾ ಇದ್ದಾರೆ. ಚಿನ್ನಯ್ಯ ಮಂಗಳೂರಿಗೆ ಹೋಗೋದಕ್ಕೆ ಮುನ್ನ ಈ ಷಡ್ಯಂತ್ರದ ಸೂತ್ರಧಾರಿಗಳೆಲ್ಲರೂ ಕೂಡ ಸೇರಿದ್ದು ಇಲ್ಲೇನೆ, ಇದೇ ಮನೆಯಲ್ಲೇ. ಪ್ಲ್ಯಾನ್ ನಡೆದಿದ್ದೂ ಇಲ್ಲೇ, ಅವನಿಗೆ ತರಬೇತಿ ಕೊಟ್ಟಿದ್ದೂ ಇಲ್ಲೇನೆ. ತರಬೇತಿ ಅಂದರೆ ಯಾವ ಥರ ನಡ್ಕೋಬೇಕು, ಏನು ಮಾತಾಡಬೇಕು, ಇವೆಲ್ಲವೂ ಪ್ರಶ್ನೆಗಳು. ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಜಯಂತ್ ಅವರ ಮಲ್ಲಸಂದ್ರದ ಮನೆಯಲ್ಲಿ ಏನು ನಡೆದಿತ್ತು, ಯಾಕೆ ಮನೆಯ ಮಹಜರನ್ನು ಪೊಲೀಸರು ಮಾಡ್ತಾ ಇದ್ದಾರೆ? ಅರವಿಂದ್, ಏನಂದರೆ ಪ್ರಮುಖವಾಗಿ ಈ ಪ್ರಕರಣದ ಏನು ರೂವಾರಿಗಳು ಯಾರ್ಯಾರಿದ್ರು ಅವರ ಜೊತೆಯಲ್ಲಿ ಆತನ ಚಿನ್ನಯ್ಯನ ಪಾತ್ರ ಯಾವ ರೀತಿ ಇತ್ತು, ಜೊತೆಗೆ ಆತನಿಗೆ ಯಾವ ರೀತಿಯಲ್ಲಿ ಟ್ರೈನಪ್ ಅನ್ನು ಮಾಡಲಾಗಿತ್ತು, ಇದೆಲ್ಲದ್ರ ಬಗ್ಗೆಯೂ ಕೂಡ ಸ್ಪಷ್ಟವಾಗಿ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಯಾಕಂದರೆ ಈಗಾಗಲೇ ಮಹೇಶ್ ತಿಮರೋಡಿಯವರ ಮನೆಯಲ್ಲಿ ಸರಿಸುಮಾರು 10-15 ದಿನಗಳ ಕಾಲ ಇದ್ದ ಅಂತೇಳಿ ಅಲ್ಲಾಗಲೇ ಮಹಾಜರನ್ನು ಮಾಡಿದರು. ಈಗ ಜಯಂತ್, ಮಹೇಶ್ ತಿಮರೋಡಿಯ ಅತ್ಯಾಪ್ತ ಸ್ನೇಹಿತ ಜಯಂತ್ನ ಮನೆಯಲ್ಲಿ, ಅಂದರೆ ಬೆಂಗಳೂರಿನ ಮನೆ ಏನಿದೆ, ಈಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ, ಅಲ್ಲಿ SP ಸೈಮನ್ ಇರ್ಬೋದು ಮತ್ತು SITಯ ಅಧಿಕಾರಿಗಳು, ಅಂದರೆ ಸೈಮನ್ ಅಂತೇಳಿ ಅವರು SIT ಒಳಗಡೆ ಕೆಲಸವನ್ನು ಮಾಡ್ತಾ ಇರೋಂಥದ್ದು. ಅವರ ಜೊತೆಯಲ್ಲಿ ಬೇರೆ ಬೇರೆ SIT ಅಧಿಕಾರಿಗಳೇನಿದ್ದಾರೆ, ಇನ್ಸ್ಪೆಕ್ಟರ್ಸ್ಗಳು, ಅವರೆಲ್ಲರೂ ಕೂಡ ಬಂದು ಇಲ್ಲಿ ಸ್ಥಳ ಮಹಾಜರನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಜಯಂತ್ ಈ ಮನೆಯನ್ನು ನೋಡಿದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇರಲಿಕ್ಕೆ ಸಾಧ್ಯ ಇಲ್ಲ, ಕೇವಲ ಒಂದಷ್ಟು ಜನ, ಬೆರಳೆಣಿಕೆಯಷ್ಟು ಜನ ಮಾತ್ರ ಈ ಮನೆಯಲ್ಲಿ ಇದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂದರೆ ಅಷ್ಟು ದೊಡ್ಡ ಮನೆಯಲ್ಲ, ಚಿಕ್ಕದಾದಂಥ ಜಾಗದಲ್ಲಿ ಮನೆ ಇದೆ. ಆತನನ್ನು ಏಕಾಂಗಿಯಾಗಿ ಇಲ್ಲಿ ಏನಾದರೂ ಇರಿಸಿದ್ರ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನು ಕಲೆ ಹಾಕುವಂಥ ಪ್ರಯತ್ನಗಳು ನಡೀತಾ ಇರೋಂಥದ್ದು. ಅಂದರೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ, ಅಂದರೆ ಬಹುತೇಕ ಆತನಿಗೆ ಎಲ್ಲೆಲ್ಲಿ ಇರಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ಗಳನ್ನು ಮಾಡ್ಕೊಡ್ಲಿಕ್ಕಿತ್ತ, ಜೊತೆಗೆ 164 ಸ್ಟೇಟ್ಮೆಂಟನ್ನು ಮಾಡಲಿಕ್ಕೆ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಇರಬೇಕು, ಜೊತೆಗೆ ಈಗ ನೀವು ನೋಡ್ತಾ ಇದ್ದೀರಿ ಚಿನ್ನಯ್ಯನ ದೃಶ್ಯಾವಳಿಗಳು, ಆತನು ಕೂಡ ಆ ಪಕ್ಕದಲ್ಲೇ ನಿಂತಿದ್ದಾನೆ. ಅಲ್ಲಿ ಯಾವ್ಯಾವ ಜಾಗದಲ್ಲಿ ನಾವು ಇರ್ತಿದ್ವಿ ಏನು ಅನ್ನೋದ್ರ ಬಗ್ಗೆ ಆತ ಹೇಳಿಕೆಗಳನ್ನು ಕೊಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಯಾಕೆಂದರೆ ಅಲ್ಲಿ ಇನ್ಸ್ಪೆಕ್ಟರ್ ಇದ್ದಾರೆ, ಒಬ್ಬರು ಇನ್ಸ್ಪೆಕ್ಟರ್ ಆತನ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ತಾ ಇದ್ದಾರೆ. ಜೊತೆಗೆ SP ಸೈಮನ್ ಅವರು ಕೂಡ ಇರುವಂಥದ್ದು. ಆತ ಯಾವ ಪ್ರದೇಶದಲ್ಲಿ ಇರ್ತಿದ್ದೆ ಮತ್ತು ಯಾವ ಸಂದರ್ಭದಲ್ಲಿ ಇಲ್ಲಿಗೆ ಬಂದಿದ್ದೆ ಅನ್ನೋದ್ರ ಬಗ್ಗೆ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನು ಕೂಡ ಈಗ ಸಂಪೂರ್ಣವಾಗಿ ಕಲೆ ಹಾಕ್ತಾ ಇದ್ದಾರೆ. ಆತ ಅಲ್ಲೇ ನಿಂತಿದ್ದಾನೆ, ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನಿದ್ದಾನೆ ಆತ ಅಲ್ಲೇ ನಿಂತಿದ್ದಾನೆ. ಆತನ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ತಾ ಇರೋಂಥದ್ದು, ಆ ಹೇಳಿಕೆಗಳನ್ನು ಬರ್ತ್ಕೊಳ್ಳುವಂಥದ್ದು ಮತ್ತು ಒಂದಷ್ಟು ಏನೋ ಒಂದು ಸಾಕ್ಷ್ಯಗಳೇನಾದರೂ ಸಿಕ್ಕುತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನು ಕಲೆ ಹಾಕ್ತಾರೆ. ಯಾಕೆಂದರೆ ಒಬ್ಬ ಚಿಕ್ಕ ಹುಡುಗನೂ ಕೂಡ ಮನೆ ಒಳಗಡೆ ಇದ್ದಾನೆ. ಆತ ಈಗ ಚಿನ್ನಯ್ಯನನ್ನ ಕ್ವಶನಿಂಗನ್ನು ಮಾಡ್ತಾ ಇರೋಂಥದ್ದು, ಚಿನ್ನಯ್ಯ ತೋರಿಸಿದಂಥ ಒಂದಷ್ಟು ದೃಶ್ಯಾವಳಿಗಳು, ಅಲ್ಲಿ ಏನಾದರೂ ಟೆಕ್ನಿಕಲ್ ಎವಿಡೆನ್ಸ್ಗಳೇನಾದರೂ ಸಿಕ್ಕುತ್ತಾ, ಯಾಕೆಂದರೆ ಏನಾದರೂ ಪೆನ್ ಡ್ರೈವ್ಗಳಿರ್ಬೋದು ಅಥವಾ ಬೇರೆ ಬೇರೆಯ ವಸ್ತುಗಳಿರ್ಬೋದು, ಆ ವಸ್ತುಗಳನ್ನೇನಾದ್ರು ಇರಿಸಿದಾರ, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನು ಕಲೆ ಹಾಕಲಿಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಅಂದರೆ ಇದು ಒಂದು ದೊಡ್ಡ ಮನೆಯನ್ನಲ್ಲ,
ಅಲ್ಲ, ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಅಥವಾ ರೂಮ್ಗೆ ಹೋಗಿ ಅಲ್ಲಿ ಮಾಜಾರನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಒಂದು ಈಗ ದೂರದಿಂದ ನೋಡ್ತಾ ಇದ್ರೆ ಒಂದು ಹಾಲ್ ಮತ್ತು ಒಂದು ಕಿಚನ್ ಇದೆ, ಅದನ್ನು ಹೊರತುಪಡಿಸಿದ್ರೆ ವಾಶ್ರೂಮ್ ಇರುವಂತ ಸಾಧ್ಯತೆಗಳಿರುವಂಥದ್ದು. ಆ ಚಿಕ್ಕ ಮನೆ ಆಗಿರೋ ಹಿನ್ನೆಲೆಯಲ್ಲಿ ಆತನನ್ನ ಬಾಗಿಲಿನಲ್ಲೇ ನಿಲ್ಲಿಸ್ಕೊಂಡು ಆತನ ಮಾಜಾರ್ ಪ್ರಕ್ರಿಯೆಗಳೇನಿತ್ತು ಆ ಮಾಜಾರ್ ಪ್ರಕ್ರಿಯೆಗಳನ್ನ ಈಗ ಮಾಡ್ಲಾಗ್ತಾ ಇದೆ. ಆತನ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ತಾ ಇರೋದು, ಮನೆ ಒಳಗಡೆ ಸರ್ಚ್ ಅನ್ನ ಮಾಡ್ತಾ ಇದ್ರೆ ಮನೆ ಒಳಗಡೆ ಏನಾದ್ರು ಟೆಕ್ನಿಕಲ್ ಎವಿಡೆನ್ಸ್ಗಳೇನಾದ್ರು ಸಿಕ್ಬೋದಾ ಅಂತ ಹೇಳಿ ಹುಡುಕಾಟವನ್ನು ನಡೆಸ್ತಾ ಇರೋಂಥದ್ದು. ಹುಡುಕಾಟವನ್ನು ನಡೆಸಿ ಮಾಹಿತಿಗಳನ್ನ ಕಲೆ ಹಾಕುವಂತ ಒಂದಷ್ಟು ಕೆಲಸವನ್ನ ಈಗ SIT ಅಧಿಕಾರಿಗಳ ತಂಡ ಮಾಡ್ತಾ ಇದೆ. ಅಂದ್ರೆ ನಿರಂತರವಾಗಿ ಆತನ ಬಳಿಯಲ್ಲಿ ಮಾಹಿತಿಗಳನ್ನ ಕಲೆ ಹಾಕುವಂಥದ್ದು. ಇನ್ನೇನು ಆತನ ಪೊಲೀಸ್ ಕಸ್ಟಡಿ ಏನಿತ್ತು ಆ ಪೊಲೀಸ್ ಕಸ್ಟಡಿ ಇನ್ನೇನು ಕೆಲವೇ ದಿನಗಳಲ್ಲಿ ಅಂತ್ಯ ಆಗ್ತಾ ಇದೆ. ಆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿ ಅದಾದ ನಂತರ ಮತ್ತೆ ಆ ಪೊಲೀಸ್ ಕಸ್ಟಡಿನ ಎಕ್ಸ್ಟೆನ್ಷನ್ ಅನ್ನ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಆತ ಯಾವ್ಯಾವ ಪ್ರದೇಶಗಳಲ್ಲಿ ಇದ್ದ, ಅಂದ್ರೆ ಪ್ರಮುಖವಾಗಿ ಇಲ್ಲಿಯ ತನಕ ಮಹೇಶ್ ತಿಮ್ಮರೋಡಿ ಇರ್ಬೋದು, ಮಹೇಶ್ ತಿಮ್ಮರೋಡಿ ಅವರ ಮನೆ ಅದಾದ ನಂತರ ಬೇರೆ ಪ್ರದೇಶ ಅಲ್ಲೆಲ್ಲ ಕೂಡ ಏನೋ ದಾಳಿಯನ್ನು ನಡೆಸಿದ್ದಾರೆ. ದಾಳಿಯನ್ನು ನಡೆಸಿ ಮಾಹಿತಿಗಳನ್ನ ಕಲೆ ಹಾಕಿದ್ರು. ಅಲ್ಲಿ ಡಿಜಿಟಲ್ ಎವಿಡೆನ್ಸ್ಗಳನ್ನ ಕಲೆ ಹಾಕುವಂತ ಒಂದಷ್ಟು ಕೆಲಸಗಳನ್ನು ಕೂಡ ಮಾಡಲಾಗಿತ್ತು. ಅದನ್ನ ಹೊರತುಪಡಿಸಿ ಮುಂದುವರಿದ ಭಾಗವಾಗಿ ಆತ ಯಾವ್ಯಾವ ಪ್ರದೇಶಗಳಲ್ಲಿ, ಯಾಕಂದ್ರೆ ಅವನು ತಮಿಳುನಾಡಿನಲ್ಲಿದ್ದ, ಚಾಮರಾಜನಗರದಲ್ಲಿದ್ದ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದೆ. ಈಗ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇರ್ಬೋದು ಚಿನ್ನಯ್ಯನ ಹಾವಭಾವಗಳು ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆನೂ ಕೂಡ ಸಂಪೂರ್ಣವಾದ ಮಾಹಿತಿಗಳು ಕೂಡ ಈಗ ಲೈವ್ ಕವರೇಜ್ ಅಲ್ಲಿ ಕ್ಯಾಪ್ಚರ್ ಆಗ್ತಾ ಇರೋಂಥದ್ದು. ಆತನ ಹೇಳಿಕೆಯನ್ನ ಇನ್ಸ್ಪೆಕ್ಟರ್ ಒಬ್ರು ಮತ್ತು SP ಅವರು ಇಬ್ರು ಕೂಡ ದಾಖಲನ್ನ ಮಾಡ್ತಾ ಇರೋಂಥದ್ದು ಮತ್ತು ಯಾವ ಸಂದರ್ಭದಲ್ಲಿ ಇಲ್ಲಿಗೆ ಬಂದಿದ್ದ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ಕಲೆ ಹಾಕ್ತಾ ಇರೋಂಥದ್ದು. ಅರವಿಂದ್, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಚಿನ್ನಯ್ಯನನ್ನ ವಶಕ್ಕೆ ಪಡೆದ ಬಳಿಕ ಆತನ ಹಿನ್ನೆಲೆ ಮತ್ತು ಮುನ್ನೆಲೆಗಳೇನಿತ್ತು ಅದನ್ನೆಲ್ಲ ಕೂಡ ಸಂಪೂರ್ಣವಾಗಿ ಕಲೆ ಹಾಕುವಂತ ಪ್ರಯತ್ನಗಳನ್ನ ಮಾಡಲಾಗಿತ್ತು. ಆತ ಯಾವ್ಯಾವ ಸಂದರ್ಭದಲ್ಲಿ ಎಲ್ಲಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕಿ ಮುಂದುವರಿದ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಬೆಂಗಳೂರಿನ ಜಯಂತ್ನ ಮನೆಯಲ್ಲಿ ಜಯಂತ್ ಮಾತ್ರ ಇರ್ತಿದ್ನ, ಆತನ ಕುಟುಂಬಸ್ಥರು ಇರ್ತಿದ್ರ, ಅದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆಗಳಿಲ್ಲ. ಆದ್ರೆ ಈತನನ್ನ ಕೇವಲ ಒಬ್ಬಂಟಿಯಾಗಿ ಇರಿಸುವಂತ ಪ್ರಯತ್ನಗಳನ್ನ ಇಲ್ಲಿ ಮಾಡಿದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಇಡೀ ಕುಟುಂಬದ ಜೊತೆಯಲ್ಲಿ ಈತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮನೆಯ ವಿಸ್ತೀರ್ಣ ತುಂಬಾ ಚಿಕ್ಕದಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈತ ಈ ಏನು ಜಯಂತ್ನ ಮತ್ತು ಮಹೇಶ್ ತಿಮ್ಮರೋಡಿ ಅವರ ಸಂಪರ್ಕಕ್ಕೆ ಕಳೆದ 1.5 ವರ್ಷದಿಂದಾನು ಕೂಡ ಬಂದಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಆ ಹಿನ್ನೆಲೆಯಲ್ಲಿ ಆತನನ್ನ ಈಗ ನೀವು ಸುಕೋ ಟೀಮ್ ಅಂದ್ರೆ FSL ನ ಟೀಮ್ ಇತ್ತು, ಆ ಟೀಮ್ನ ಸದಸ್ಯರ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇದ್ದೀರಿ. ಅವರು ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಯಾವುದೋ ಒಂದಷ್ಟು ಟೆಕ್ನಿಕಲ್ ಆಸ್ಪೆಕ್ಟ್ಸ್, ಅದಕ್ಕೆ ಟೆಕ್ನಿಕಲ್ ಇವೇನು ಪದಾರ್ಥಗಳು ಸಿಕ್ಕಿರುವಂಥ ಸಾಧ್ಯತೆಗಳಿರ್ತವೆ, ಅದನ್ನ ಏನೋ ಪರಿಶೀಲನೆಯನ್ನ ಮಾಡುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸೊಕೋ ಟೀಮ್ನ ಸಿಬ್ಬಂದಿಯು ಕೂಡ ಪ್ರಕ್ರಿಯೆಯಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಬೆರಳಚ್ಚು ಪಡ್ಕೊಳ್ಳುವಂಥ ಪ್ರಯತ್ನಗಳು ಕೂಡ ನಡೀತಾ ಇದೆ ಮತ್ತು ಆ ಫೋಟೋಗಳನ್ನ ಕ್ಲಿಕ್ಕಿಸುವಂಥ ಪ್ರಯತ್ನಗಳನ್ನು ಕೂಡ ಆ ಮನೆ ಒಳಗಡೆ ಮಾಡ್ತಾ ಇರುವಂಥದ್ದು. ಇವೆಲ್ಲ ಕೂಡ ನೇರ ದೃಶ್ಯಾವಳಿಗಳಲ್ಲಿ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಧಿಕಾರಿಗಳು ಯಾವ ರೀತಿಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸೊಕೋ ಟೀಮ್ನ ಸಿಬ್ಬಂದಿಯು ಕೂಡ ಯಾವ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಗ್ಯಾದರ್ ಮಾಡ್ತಾ ಇದ್ದಾರೆ, ಆ ಟೆಕ್ನಿಕಲ್ ಎವಿಡೆನ್ಸ್ ಗಳು ಏನೇನಿದೆ ಅದೆಲ್ಲನೂ ಕೂಡ ಸಂಪೂರ್ಣವಾಗಿ ಕಲೆ ಹಾಕುವಂಥದ್ದು. ಇಲ್ಲೇ ಸಹ ಅದನ್ನ ಮಾಜರ್ ಮಾಡುವಂತ ಪ್ರಕ್ರಿಯೆಗಳು ಕೂಡ ಮಾಡಲಾಗ್ತಿದೆ. ಪಂಚರನ್ನು ಕೂಡ ಕರ್ಕೊಂಡು ಬಂದು, ಯಾಕಂದ್ರೆ ಇಬ್ಬರು ಸರ್ಕಾರಿ ಅಧಿಕಾರಿಗಳು ಬೇಕಾಗ್ತಾರೆ ಪಂಚರು ಅಂತ ಹೇಳಿ, ಆ ಹಿನ್ನೆಲೆಯಲ್ಲಿ ಆ ಇಬ್ಬರು ಅಧಿಕಾರಿಗಳನ್ನು ಕೂಡ ಕರ್ಕೊಂಡು ಬಂದು ಪಂಚರ ಸಮ್ಮುಖದಲ್ಲಿ ಈ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಅರವಿಂದ್, ಈ ದೃಶ್ಯಾವಳಿಗಳಲ್ಲಿ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕೆಲವೊಂದು ಈಗ ಸಾಮಾನ್ಯವಾಗಿ ಸೊಕೋ ಟೀಮ್ನ ಅಂತ ಸಂದರ್ಭದಲ್ಲಿ ಅಲ್ಲಿ ಯಾವ್ದಾದ್ರು ಎವಿಡೆನ್ಸ್ಗಳು, ಟೆಕ್ನಿಕಲ್ ಎವಿಡೆನ್ಸ್ಗಳು. ರೈಟ್, ಹಾಗೆ ಸಂಪರ್ಕದಲ್ಲಿ ಮುರಳಿ, ಮತ್ತೆ ನಿಮ್ಮನ್ನ ನಾನು ಸಂಪರ್ಕಕ್ಕೆ ತಗೋತೀನಿ, ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ಸದ್ಯಕ್ಕೆ ಈಗ ಜಯಂತ್ ಅವರ ಮನೆಯಲ್ಲಿ ಪೊಲೀಸರು ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಬೆಂಗಳೂರಿನ ಮಲ್ಲಸಂದ್ರದಲ್ಲಿ ಇರತಕ್ಕಂಥ ಮನೆ ಇದು.